ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ತುಂಬ ಸರಳವಾಗಿ ಮಾಡುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಮಾಡ್ತಾ ಇರೋದು ನಮ್ಮ ಹಪ್ಪಳ ಉಪಯೋಗಿಸಿ. ನೋಡಿ, ಅಂದರೆ ನಮ್ಮ ಎಲ್ಲರ ಮನೆಯಲ್ಲಿರುವಂಥ ಹಪ್ಪಳ, ಇದು ಪ್ಯಾಕೆಟ್ ಹಪ್ಪಳ ನಾನಿಲ್ಲಿ ಉಪಯೋಗಿಸಿರೋದು. ಇದನ್ನು ತಣ್ಣೀರಲ್ಲಿ ಹಾಕಿಬಿಟ್ಟು ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತ ಈ ವಿಡಿಯೋ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ ಇದು ಏನು ಅಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಮೊದಲು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ, 2 ಸ್ಪೂನ್. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಬಳಸ್ಬೋದು, ಅಡಿಗೆ ಎಣ್ಣೆ. ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜಜ್ಬಿಟ್ಟ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆಗಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕ್ತೀನಿ. ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಇನ್ನಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ, ಅಂದರೆ ಕಲರೆಲ್ಲ ಚೇಂಜ್ ಆಗುವ ಅವಶ್ಯಕತೆ ಏನಿಲ್ಲ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಈರುಳ್ಳಿನೂ ಬೇಗ ಫ್ರೈ ಆಗುತ್ತೆ. ನೋಡಿ, ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಮಸಾಲೆ ಹುಡಿ ಹಾಕ್ತೀನಿ. ಅರಶಿನ ಹುಡಿ 1/4 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ಪೆಪ್ಪರ್, ಕಾಳು ಮೆಣಸಿನ ಹುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲನೂ ಹಾಕ್ತೀನಿ 1/4 ಟೀ ಸ್ಪೂನ್ನಷ್ಟು, 1 ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಸಾಕು. ಅಂದರೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು, ಆದ ಕಾರಣ ಇಷ್ಟೇ ಮಸಾಲೆ ಸಾಕು. ಎಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಷ್ಟೊತ್ತು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನಿಲ್ಲಿ 3/4 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಅದು ಆಪ್ಷನಲ್ಲಿ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ನೀರು ಈ ರೀತಿ ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಬೇಡ, ಈ ರೀತಿ ಸ್ಪ್ರೆಡ್ ಮಾಡಿದರೆ ಸಾಕು. ನೋಡಿ, ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇನ್ನಿದು ಸ್ವಲ್ಪ ಹೊತ್ತು ಬೇಯಬೇಕಂದ್ರೆ ನಮ್ಮ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು. ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಒಂದು 4 ನಿಮಿಷ ಕಲ್ಬಿಟ್ಟು ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮಸಾಲ ಇಲ್ಲಿ ರೆಡಿಯಾಗಿದೆ. ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್. ನಮ್ಮ ಫಿಲ್ಲಿಂಗ್ಸ್ ಇಲ್ಲಿ ರೆಡಿಯಾಗಿದೆ. ನೋಡಿ, ಈ ರೀತಿ ಇದೆ. ಈರುಳ್ಳಿ ಮಸಾಲ ಇಲ್ಲಿ ರೆಡಿಯಾಗಿದೆ. ಆಮೇಲೆ ಇದನ್ನೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ, ಇಷ್ಟು ಅಂದರೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಒಂದು ಸಣ್ಣ ಬೌಲಿಗೆ 3/4 ಸ್ಪೂನ್ನಷ್ಟು ಮೈದಾ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಸಾಕು. ನೋಡಿ, ಈ ರೀತಿ ಇರುತ್ತೆ. ಓಕೆ, ಇದನ್ನೊಂದು ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ನೋಡಿ, ನಾನು ಸ್ವಲ್ಪ ನೀರು ತಗೊಂಡಿದ್ದೀನಿ ಒಂದು ಬೌಲಲ್ಲಿ. ಇನ್ನು ಬೇಕಾಗಿರೋದು ನಮ್ಮ ಹಪ್ಪಳ. ನೋಡಿ, ಹಪ್ಪಳ ಇದು ಪ್ಯಾಕೆಟ್ ಹಪ್ಪಳ, ಎಲ್ಲರ ಮನೆಯಲ್ಲಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಇದು. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಮೊದಲೇನು ಮಾಡಬೇಕಂದ್ರೆ, ಈ ಹಪ್ಪಳದ ಸೈಡ್ ಸ್ವಲ್ಪ ಕಟ್ ಮಾಡಬೇಕು. ಅಂದರೆ ಹಪ್ಪಳ ಸ್ವಲ್ಪನೂ ಕಟ್ಟಾಗಿರಬಾರ್ದು, ಕರೆಕ್ಟಾಗಿರುವಂಥ ಹಪ್ಪಳ ತಗೋಬೇಕು. ನೋಡಿ, ಈ ರೀತಿ ಸೈಡ್ ಮಧ್ಯಭಾಗದಿಂದ ಅಲ್ಲ, ಸೈಡಿಂದ ಈ ರೀತಿ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿ. ಆವಾಗ ನೋಡಿ, ಈ ಶೇಪಲ್ಲಿ ಸಿಗುತ್ತೆ ನಮಗೆ ಹಪ್ಪಳ. ಓಕೆ, ಇನ್ನು ಇದನ್ನು ಬಿಸಾಡಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ನಮಗೆ ಉಪಯೋಗಿಸ್ಬೋದು, ಫ್ರೈ ಮಾಡಿ ಹಪ್ಪಳ ತಿನ್ಬೋದು. ಇನ್ನು ನಾನು ಇದನ್ನು ತಣ್ಣೀರಲ್ಲಿ ಈ ರೀತಿ ಮುಳುಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮುಳುಗಿಸಿ ತೆಗಿಬೇಕು. 2-3 ಸಲ ಆ ರೀತಿ ಮಾಡ್ಕೊಳ್ಳಿ. ನೀರಲ್ಲೇ ಹಾಕಿಡಬೇಡಿ, 1-2-3 ಸಲ ಹಾಕೋದು ತೆಗಿಯೋದು, ಆ ರೀತಿ ಮಾಡ್ಕೊಳ್ಳಿ. ಆವಾಗ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಜಾಸ್ತಿ ಹೊತ್ತು ಮಾಡಿಬಿಟ್ರೆ ಅದು ಫುಲ್ಲಾಗಿ ಇದಾಗುತ್ತೆ. ಆಮೇಲೆ ನೋಡಿ, ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಬಿಡಿ. ನೋಡಿ, ಇವಾಗ ಈ ರೀತಿ ಆಗುತ್ತೆ. ಆ ರೀತಿ ನೀರಲ್ಲಿ ಮುಳುಗಿಸುವಾಗ ಈ ರೀತಿ ಸಾಫ್ಟಾಗಿ ಸಿಗುತ್ತೆ. ಇನ್ನು ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಅಂಟಿಸೋದಕ್ಕೋಸ್ಕರ ನಾನಿಲ್ಲಿ ಮೈದಾದ ಮಿಕ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಇದನ್ನು ಫೋಲ್ಡ್ ಮಾಡಬೇಕು, ಮಡಚಬೇಕು. ನೋಡಿ, ನಾನಿಲ್ಲಿ ಮಾಡ್ತಾ ಇರೋದು ಸಮೋಸ. ನೋಡಿ, ನಮ್ಮ ಸಮೋಸ ಶೀಟ್ ಇಲ್ಲದೇನೆ ನಾನಿಲ್ಲಿ ಸಮೋಸ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಸಿಂಪಲ್ ಆಗಿ ಅಂತ ಮನೆಯಲ್ಲಿರುವ ಹಪ್ಪಳ ಉಪಯೋಗಿಸಿ ಮಾಡ್ತಾ ಇರೋದು. ಕರೆಕ್ಟ್ ಅದೇ ಶೇಪಿಗೆ ಬರುತ್ತೆ. ನೋಡಿ, ಶೀಟು ಬೇಡ, ಏನು ಬೇಡ. ನೋಡಿ, ಆಮೇಲೆ ಇದರೊಳಗಡೆ ನಮ್ಮ ಫಿಲ್ಲಿಂಗ್ಸ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಫಿಲ್ಲಿಂಗ್ಸ್, ನಿಮ್ಗೆ ಯಾವುದೇ ಫಿಲ್ಲಿಂಗ್ಸ್ ಬೇಕಿದ್ದರೆ ಇದರೊಳಗಡೆ ಹಾಕೋಬಹುದು. ನೋಡಿ, ಹಾಕ್ಬಿಟ್ಟು ಇದನ್ನು ಪುನಃ ಇದರ ಮೇಲ್ಭಾಗದಿಂದ ಮಡಚಬೇಕು ಈ ರೀತಿ. ಅದಕ್ಕೆ ಸ್ವಲ್ಪ ಮೈದಾದ ಮಿಕ್ಸ್ ಹಾಕ್ಕೊಳ್ಳಿ ಅಂಟೋದಕ್ಕೋಸ್ಕರ. ನೋಡಿ, ಈ ರೀತಿ
ಆಮೇಲೆ ಇದನ್ನು ಮಾಡುವಾಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು, ಯಾಕಂದರೆ ಇದು ಬೇಗ ಹರಿಯುವ ಚಾನ್ಸ್ ಇರುತ್ತೆ. ಅಂದರೆ ನಾವು ನೀರಲ್ಲಿ ಮುಳುಗಿಸಿ ಮಾಡಿರೋದು, ತುಂಬ ಜಾಗ್ರತೆಯಿಂದ ನೀಟಾಗಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಅಂದರೆ ನಾನು ಯಾವ ರೀತಿ ಹೇಳಿಕೊಟ್ಟಿದ್ದೀನೋ ಅದೇ ರೀತಿ ನೀವು ಫಾಲೋ ಮಾಡಬೇಕು. ನೋಡಿ ಈ ರೀತಿ ನೋಡಿ ಕರೆಕ್ಟಾಗಿ ಅದೇ ಶೇಪಲ್ಲಿ ತುಂಬ ಸುಲಭವಾಗಿ ಈ ರೀತಿ ಮಾಡ್ಬೋದು. ನೋಡಿ ಅಂದರೆ ನಮಗೆ ಸಮೋಸ ತಿನ್ನಬೇಕಂದ್ರೆ ಹಪ್ಪಳ ಇದ್ದರೆ ಸಾಕು, ಈ ರೀತಿ ಮಾಡ್ಬೋದು. ನೋಡಿ ಎಷ್ಟೊಂದು ಸಿಂಪಲಾಗಿ. ಇನ್ನೊಂದು ನಾನು ನಿಮಗೆ ಅದೇ ರೀತಿ ತೋರಿಸ್ತೀನಿ. ನೋಡಿ ಈ ರೀತಿ ಬೇಕಿದ್ರೆ ಆ ಸೈಡಿಗೆ ಮೈದಾದ ಮಿಕ್ಸ್ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿದ್ರು ಕರೆಕ್ಟ್ ಸಿಗುತ್ತೆ. ನೋಡಿ ನಮಗೆ ಮೊದಲು ತ್ರಿಕೋನ ಶೇಪಲ್ಲಿ ಸಿಗಬೇಕು. ಆಮೇಲೆ ಅದರೊಳಗಡೆ ಫಿಲ್ಲಿಂಗ್ಸ್ ಎಲ್ಲ ತುಂಬಿಸ್ಬಿಟ್ಟು ಈಚೆ ಕಡೆ ಫೋಲ್ಡ್ ಮಾಡಿದರೆ ಸಾಕು, ಮಡಚಿದ್ರೆ ಸಾಕು. ನೋಡಿ ಈ ರೀತಿ. ಆಮೇಲೆ ಮೇಲ್ಭಾಗದಿಂದ ಸ್ವಲ್ಪ ಅಂಟು ಅದರ ಗಮ್ ಹಾಕ್ಬಿಟ್ಟು ಮೈದಾದ ಮಿಕ್ಸ್ ಹಾಕ್ಬಿಟ್ಟು ಇದನ್ನು ಮಡಚಿಬಿಟ್ರೆ ಆಯಿತು. ಕರೆಕ್ಟ್ ಶೇಪಲ್ಲಿ ಬರುತ್ತೆ. ತುಂಬ ಸಿಂಪಲಾಗಿ ನಮಗೆ ಮಾಡ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಮಾಡಿದರೆ ಸಾಕು, ಅಷ್ಟೇ ಸಾಕು. ನೋಡಿ ಕರೆಕ್ಟ್ ಸಮೋಸದ ಶೇಪಲ್ಲೇ ಬಂದಿದೆ ಇದು. ನೋಡಿ ಈ ರೀತಿ ಕರೆಕ್ಟಾಗಿದೆ. ಇದೇ ರೀತಿ ಉಳಿದದನ್ನೆಲ್ಲ ರೆಡಿ ಮಾಡಿ ತರ್ತೀನಿ. ನೋಡಿ ನಾನು ಈ ರೀತಿ ಮಾಡಿದ್ದೀನಿ, ರೆಡಿಯಾಗಿದೆ. ಇದೇ ರೀತಿ ಉಳಿದನ್ನೆಲ್ಲ ಮಾಡಿ ತರ್ತೀನಿ. ನೋಡಿ ನಮ್ಮ ಸಮೋಸ ಎಲ್ಲ ರೆಡಿಯಾಗಿದೆ. ನಾನು 6 ಸಮೋಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆ ಬಿಸಿ ಮಾಡಿಬಿಟ್ಟು ಇನ್ನು ಫ್ರೈ ಮಾಡೋದೊಂದೇ ಕೆಲಸ ಇರೋದು. ಅಂದರೆ ಇದರಲ್ಲಿ ಸ್ವಲ್ಪ ಫಿಲ್ಲಿಂಗ್ಸ್ ರೆಡಿ ಮಾಡೋದು ಮಾತ್ರ ಕೆಲಸ ಇರೋದು, ಆಮೇಲೆಲ್ಲ ತುಂಬ ಸುಲಭದ ಕೆಲಸ ಇದು. ನೋಡಿ ಈ ರೀತಿ ಫ್ರೈ ಮಾಡಿದರೆ ಆಯಿತು. ನಾನಿಲ್ಲಿ 3 ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ತಾ ಇರೋದು. ನೋಡಿ ಈ ರೀತಿ ಮಾಡಿಬಿಟ್ಟು 2 ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಒಂದು ಗೋಲ್ಡನ್ ಕಲರ್ ಬರುತ್ತಲ್ವ, ಸಮೋಸದ ಕಲರ್ ಗೊತ್ತಲ್ವ, ಅದೇ ರೀತಿ ಬರುತ್ತೆ ಇದರಲ್ಲಿ ಕೂಡ. ನೋಡಿ 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿ ನಮ್ಮ ಈರುಳ್ಳಿ ಸಮೋಸ ಥಟ್ ಅಂತ ಮಾಡುವಂಥ ಒಂದು ಈರುಳ್ಳಿ ಸಮೋಸ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರುತ್ತೆ. ಅಂದರೆ ಹಪ್ಪಳ ಆಲ್ರೆಡಿ ಗರಿ ಗರಿಯಾಗಿ ಇರುತ್ತೆ, ಆದ ಕಾರಣ ಇದು ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಹಪ್ಪಳ ಬೇಗ ಇದಾಗುತ್ತೆ. ಒಳಗಡೆ ಆಲ್ರೆಡಿ ಕುಕ್ ಬೆಂದಿರೋದೇ ಇರೋದು. ನೋಡಿ ನಮ್ಮ ಸಮೋಸ ಎಲ್ಲ ರೆಡಿ ಆಗಿದೆ. ಇದರ ಒಳಗಡೆ ಯಾವ ರೀತಿ ಇದೆ ನೋಡಿ, ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿದೆ. ನೋಡಿ ಅಂದರೆ ಹಪ್ಪಳ ಅಲ್ವಾ, ಅದು ಕಾಮನ್ ಆಗಿ ಗರಿ ಗರಿಯಾಗಿ ಬರುತ್ತೆ. ನೋಡಿ ಅದನ್ನು ಒಳಗಡೆ ನೋಡಿ ಈ ರೀತಿ ಇರುತ್ತೆ. ಎಷ್ಟೊಂದು ಸಿಂಪಲಾಗಿ ಸಮೋಸ ಮಾಡಿದ್ದೀವಲ್ವ, ಇದೇ ರೀತಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವು ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು.